ನಮಸ್ಕಾರ, ನಾನು ಡಾಕ್ಟರ್ ಶಿವದೇವ್ ಅಂತ, ಸೈಕ್ಯಾಟ್ರಿಸ್ಟ್ ಮತ್ತು ಸೆಕ್ಷುವಲ್ ಮೆಡಿಸಿನ್ ಸ್ಪೆಷಲಿಸ್ಟ್. ಸೊ ಈ ಸಂದರ್ಭದಲ್ಲಿ ನಾವು ಕೊರೋನಾ ಮತ್ತು ಕೋವಿಡ್-19 ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಸಾಕಷ್ಟು ಮಾಹಿತಿ ನಮಗೆ ಲಭ್ಯವಾಗಿದೆ. ಬಟ್ ಅದೇ ಮಾಹಿತಿ ಕೆಲವು ಸತಿ ಒಳ್ಳೇದು ಮಾಡುತ್ತೆ, ಕೆಲವು ಸತಿ ತೊಂದರೆಗೂ ಉಂಟಾಗ್ತಾ ಇದೆ. ಸೊ ಇವತ್ತಿನ ದಿವಸದಲ್ಲಿ ನಾನು ನನ್ನ ಪ್ರಾಕ್ಟೀಸಲ್ಲಿ ಏನೇನು ನಾನು ನೋಡ್ತಾ ಇದ್ದೀನಿ ಮತ್ತು ಜನರಲ್ ಪಬ್ಲಿಕಲ್ಲಿ ಏನೇನು ಇದ್ರ ಬಗ್ಗೆ ರಿಯಾಕ್ಷನ್ಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿ ನೀಡೋ ಮುಖಾಂತರ ಇದೆಲ್ಲ ಹೆಲ್ಪ್ಫುಲ್ ಆಗ್ಬೋದು ನಿಮಗೆ. ನೀವು ಅದನ್ನು ಅರ್ಥ ಮಾಡ್ಕೊಂಡಾಗ ನಿಮ್ಮ ಜೀವನದಲ್ಲಿ ಇವಾಗ ಆಗ್ತಿರೋವಂಥ ಒಂದು ಆತಂಕ ಏನಿದೆ, ಇಲ್ಲ ತೊಂದರೆಗಳೇನಿದೆ, ಅದನ್ನು ಹೇಗೆ ನಾವು ಹೊರಗೆ ಬರ್ಬೋದು ಅನ್ನೋದಕ್ಕೋಸ್ಕರ ಈ ಮಾಹಿತಿಯನ್ನು ಬಿಡುಗಡೆ ಮಾಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸೊ ಜನರಲಿ ನನ್ನ ಪ್ರಾಕ್ಟೀಸಲ್ಲಿ ಡಿಪ್ರೆಷನ್, ಎಂಗ್ಸೈಟಿ ಮತ್ತು ಮನಸ್ಸಿನ ವ್ಯಥೆಗಳು ಮತ್ತು ತೊಂದರೆಗಳಾದಂಥ ಬೇರೆ ಬೇರೆ ಮಾದಕ ವಸ್ತುಗಳನ್ನ ಬಳಸಿ ಅದಕ್ಕೆ ಅಡಿಕ್ಷನ್ಗೊಳಗಾಗಿರೋರು, ಈ ಥರ ಪ್ರಾಕ್ಟೀಸನ್ನು ನಾನು ನೋಡ್ತಾ ಇದ್ದೀನಿ ಆ್ಯಸ್ ಅ ಸೈಕ್ಯಾಟ್ರಿಸ್ಟ್. ಸೊ ಇದರಲ್ಲಿ ಡಿಪ್ರೆಷನ್ ಮತ್ತು ಎಂಗ್ಸೈಟಿ ಇವತ್ತಿನ ದಿವಸ ಆಲ್ಮೋಸ್ಟ್ ಎಲ್ಲರಿಗೂ ಪರಿಚಯ ಆಗಿದೆ. ಯಾಕೆಂತಂದರೆ ಇಟ್ ಈಸ್ ಬಿಕಮಿಂಗ್ ಅ ಪ್ರಾಬ್ಲಮ್ ವಿತ್ WHO ಆ್ಯಸ್ ವೆಲ್. ಅದು ನೋಡಿದಾಗ 3ನೇ ಸ್ಥಾನವನ್ನು ಗಳಿಸಿದೆ. ಆಫ್ಟರ್ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್, ಡಿಪ್ರೆಷನ್ ಈಸ್ ಬಿಕಮಿಂಗ್ ದ ಮೋಸ್ಟ್ ಕಾಮನೆಸ್ಟ್ ಥಿಂಗ್. ಸೊ ಇವಾಗಿನ ಪರಿಸ್ಥಿತಿಯಲ್ಲಿ ಸೋಷಲ್ ಚೇಂಜಸ್ ಬಹಳಷ್ಟಾಗಿದೆ. ಇವಾಗ ಜನವರಿ ಆದ ನಂತರ, ಫೆಬ್ರವರಿ ಆದ ನಂತರ ಕೋವಿಡ್-19 ಅಂತ ಒಂದು ಪ್ಯಾಂಡಮಿಕ್ ಸಿಚುವೇಷನನ್ನು ನಾವು ಎದುರಿಸಬೇಕಾದ್ರೆ ಸಾಕಷ್ಟು ಚೇಂಜಸ್ನ ಅನುಭವಿಸ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ನಾವು ತಿಳ್ಕೊಳ್ಳೋಕೆ ಶುರು ಮಾಡೋಣಂತೆ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ನಮ್ಮಲ್ಲಿ ಅನ್ನೋದನ್ನು. ಮುಖ್ಯವಾಗಿ ನಿಮಗೆ ಆಲ್ರೆಡಿ ಫಿಸಿಕಲ್ ಪ್ರಾಬ್ಲಮ್ಸ್ ಏನೇನಾಗುತ್ತೆ ಅನ್ನೋದು ಸಾಕಷ್ಟು ಗೌರ್ಮೆಂಟ್ ಕಡೆಯಿಂದ ಮತ್ತು ಮಾಧ್ಯಮಗಳಿಂದ ನಿಮಗೆ ಮತ್ತು ಪೇಪರ್ ಮುಖಾಂತರ ಇರ್ಬೋದು, ಇಲ್ಲ ಅಂತಂದರೆ ಡಿಸ್ಕಷನ್ ಮುಖಾಂತರ ನಿಮಗೆ ಆಲ್ರೆಡಿ ತಿಳ್ಕೊಂಡಿದ್ದೀರಿ. ಸೊ ಕೆಮ್ಮು, ಜ್ವರ, ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗುವಂಥದ್ದು ಮತ್ತು ಬಾಡಿ ಪೇಯ್ನ್ಸ್ ಬರುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸ್ ಫಿಸಿಕಲ್ ಬಂದಾಗ ನಮಗೆ ಯಾವಾಗ ಇದ್ರ ಬಗ್ಗೆ ನಮಗೆ ಸಂಶಯ ಬರಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರೋದ್ರಿಂದ ಇವತ್ತಿನ ದಿವಸ ನಾವು ಮಾನಸಿಕವಾಗಿ ಏನೇನು ಒತ್ತಡಗಳನ್ನ ಉಂಟಾಗ್ತಾ ಇದೆ, ಇದರಿಂದ ಸೋಷಲಿ ಏನೇನು ಪ್ರಾಬ್ಲಮ್ಸ್ ಬರ್ತಾ ಇದೆ, ಇದರಿಂದ ನಮ್ಮ ಜೀವನ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಮನಸ್ಸಲ್ಲಿ ಸಾಕಷ್ಟು ಚೇಂಜಸನ್ನು ಕಾಣ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫೆಬ್ರವರಿವರೆಗೂ ನಮ್ಮ ಜೀವನ ಚೆನ್ನಾಗೇ ನಡೀತಾ ಇತ್ತು, ನಮ್ಮ ಬಿಸ್ನೆಸ್ ನಡೀತಾ ಇತ್ತು, ನಮ್ಮ ಚಟುವಟಿಕೆಗಳು ನಡೀತಾ ಇತ್ತು, ನಮ್ಮದು ಸೋಷಲ್ ಆ್ಯಕ್ಟಿವಿಟೀಸ್ ಏನಿತ್ತು ಅದೆಲ್ಲದನ್ನು ನಾವು ಪಾಲಿಸ್ಕೋತಾ ಹೋಗ್ತಾ ಇದ್ವಿ. ಬಟ್ ಒಂದೇ ಸತಿ ಈ ಥರ ಪ್ಯಾಂಡಮಿಕ್ ಸಿಚುವೇಶನ್ ಬಂದ ನಂತರ ಬಹಳಷ್ಟು ಚೇಂಜ್ ಆಯಿತು. ಸೊ ಕೆಲವರು ನಾವು ಅದನ್ನು ಅನುಸರಿಸ್ಕೊಂಡು ಹೋಗೋದು ಹೇಗೆ ಅಂತ ಕಲ್ತ್ಕೊಂಡಿದ್ದೀವಿ. ಬಟ್ ಕೆಲವರಿಗೆ ಅದು ಏನು ಮಾಡಬೇಕು ಅಂತಲೇ ಒಂದು ಗೊಂದಲ ಉಂಟಾಗ್ತಾ ಇದೆ. ಸೊ ಎಲ್ಲಿ ಇದು ಆತಂಕ ಪಡಲೇಬಾರ್ದಾ, ಇಲ್ಲ ಆತಂಕ ಪಡಬೇಕಾ, ಆತಂಕ ಇದ್ದರೆ ಅದು ನಾರ್ಮಲ್ ಅಲ್ವಾ, ಯಾವಾಗಿದು ನಾರ್ಮಲ್ಗಿಂತ ಹೆಚ್ಚುತ್ತಾ ಇದೆ, ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾನು ಕೊಡ್ತೀನಿ. ಸೊ ದಟ್ ನಿಮಗೆ ಇದು ಕೇಳಿದಾಗ ನಿಮ್ಮಲ್ಲಿ ಏನಾಗ್ತಾ ಇದೆ ಅಂತಲೂ ನಾವು ತಿಳ್ಕೊಬೋದಾಗತ್ತೆ. ಪ್ಲಸ್ ಅದನ್ನು ಹೊರಗೆ ಬರೋಕ್ಕೆ ಹೇಗೆ ಅಂತ ಕೆಲವು ಟಿಪ್ಸನ್ನು ಕೊಡ್ತೀನಿ, ಸಜೆಷನ್ಸನ್ನು ಕೊಡ್ತೀನಿ. ಸೊ ದ್ಯಾಟ್ ಬಿಕಮ್ಸ್ ಹೆಲ್ಪ್ಫುಲ್. ಸೊ ಇವಾಗ ಕೋವಿಡ್-19 ಎದುರಿಸಬೇಕಾದ್ರೆ ಸೈಕಲಾಜಿಕಲ್ ಸಿಮ್ಟಮ್ಸು ಬಹಳಷ್ಟು ಜನಕ್ಕೆ ಬರ್ತಾ ಇದೆ. ಸೊ ಫಿಯರ್ ಈಸ್ ಸಪೋಸ್ ಟು ಬಿ ನಾರ್ಮಲ್. ಯಾಕೆ ಅಂತಂದರೆ ನಮಗೆ ಸೋಷಲಿ ಏನಾದ್ರು ಚೇಂಜಸ್ ಆದಾಗ, ಇಲ್ಲ ನಮ್ಮ ಲೈಫಲ್ಲಿ ಏನಾದ್ರು ಒಂದು ಚೇಂಜಸ್ ಆದಾಗ ನಮ್ಮ ಬಾಡಿ ಮತ್ತು ಮನಸ್ಸು ಎರಡು ರಿಯಾಕ್ಷನ್ ಕೊಡೋದು ಬಹಳಷ್ಟು ಸಹಜ. ಯಾಕೆಂದರೆ ದಟ್ ಈಸ್ ಅ ನ್ಯಾಚುರಲ್ ರೆಸ್ಪಾನ್ಸ್. ಫ್ಲೈಟ್ ಆರ್ ಫೈಟ್ ರೆಸ್ಪಾನ್ಸ್ ಅಂತ ನಮ್ಮ ದೇಹದಲ್ಲಿರುತ್ತೆ. ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದು ಭಾಗ ಇರುತ್ತೆ. ಸೊ ದಟ್ ಈಸ್ ದ ಫ್ಲೈಟ್ ಆ್ಯಂಡ್ ಫೈಟ್ ರೆಸ್ಪಾನ್ಸ್. ಅಂದರೆ ನಮಗೇನಾದರೂ ಕ್ರೈಸಿಸ್ ಉಂಟಾದಾಗ, ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಉಂಟಾದಾಗ ನಮ್ಮ ದೇಹ ಮತ್ತು ಮನಸ್ಸು ಅದಕ್ಕೆ ಪ್ರತಿಕ್ರಿಯೆ ನೀಡಲೇಬೇಕು. ಉದಾಹರಣೆಗೆ ನಮಗೇನಾದ್ರು ಮನೆಯಲ್ಲಿ ಕೂತಿದ್ದೀವಿ, ಬೆಂಕಿ ಬಿತ್ತಂತಂದಾಗ ನಾವು ಅದಕ್ಕೆ ಪ್ರತಿಕ್ರಿಯೆ ನೀಡಲೇಬೇಕು. ಯಾವ ಥರ ಪ್ರತಿಕ್ರಿಯೆ? ನಾವು ಅದನ್ನು ಆರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ, ಇಲ್ಲಾಂದ್ರೆ ಅದರಿಂದ ದೂರ ಹೋಗೋದಕ್ಕೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಟ್ಟೇ ಪಡ್ತೀವಿ. ಸೊ ಈ ಥರ ಒಂದು ರೆಸ್ಪಾನ್ಸ್ ಸಿಸ್ಟಮ್ ನಮ್ಮಲ್ಲಿ ಎಲ್ಲರಲ್ಲಿ ಇರುತ್ತೆ. ಸೊ ಭಯ ಅನ್ನೋದು ಇಟ್ಸ್ ಅ ನಾರ್ಮಲ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಪೇಯ್ನ್ ಆದಾಗ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ, ನಾವೇನಾದ್ರು ಬಿಸಿ ಮುಟ್ಟಿದಾಗ ಅದನ್ನು ತೆಗಿತೀವಿ. ಸೊ ದೀಸ್ ಆರ್ ದ ರೆಸ್ಪಾನ್ಸಸ್ ವಿಚ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ್ಯಾಟ್ ನರ್ವಸ್ ಸಿಸ್ಟಮ್. ಬಟ್ ಕೆಲವು ಸತಿ ಏನಾಗುತ್ತೆ, ಇವಾಗ ಈ ಥರ ಸಿಚುವೇಷನ್ಲಿ ಪ್ಯಾಂಡಮಿಕಲ್ಲಿ ಏನಾಗುತ್ತೆ, ಈ ಥರ ಆಗಿದೆ ಅಂದ ಮಾತ್ರಕ್ಕೆ ನಮಗೆ ರಿಯಾಕ್ಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾವ ಥರ ರಿಯಾಕ್ಷನ್ಸ್ ಆಗುತ್ತೆ ಅಂತಂದರೆ, ಭಯ ಉಂಟಾಗಿ ನಾವು ಇದಕ್ಕೆ ಎದುರಿಸಿದಾಗ ಏನು ಮಾಡಬೇಕು, ನಾವು ಇದೇ ವಿಚಾರದಲ್ಲಿ ನಮಗಾಗ್ಬಿಟ್ರೆ ಏನು ಮಾಡಬೇಕು, ನಮ್ಮ ಮನೆಯವ್ರಿಗಾದರೆ ಏನು ಮಾಡಬೇಕು, ನಮ್ಮನ್ನು ಕ್ವಾರಂಟೈನ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ನಾವು ಇದನ್ನು ಸೀಲ್ ಡೌನ್ ಮಾಡಿಬಿಟ್ರೆ ನಮ್ಮ ಮನೇಲಿ ಏನಾಗುತ್ತೆ, ನಮ್ಮ ಮನೆಯವರಲ್ಲಿ ನಮ್ಮ ಹಿರಿಯೋರಿದ್ದಾರೆ, ಮಕ್ಕಳಿದ್ದಾರೆ, ಇವರಿಗೆಲ್ಲ ಆ ಥರ ಆದರೆ ನಾವು ಅದನ್ನು ಹೇಗೆ ಅನುಸರಿಸ್ಕೊಂಡು ಹೋಗಬೇಕು, ಹೇಗೆ ಅದನ್ನು ಒತ್ತಡನ ಹೇಗೆ ತಡ್ಕೋಬೇಕು ಅನ್ನೋ ಪ್ರಶ್ನೆಗಳು ಬಹಳಷ್ಟು ಜನಕ್ಕೆ ಕಾಡ್ತಾ ಇದೆ. ಬಟ್ ದಿಸ್ ಈಸ್ ಅ ರಿಯಾಲಿಟಿ ಟುಡೇ. ಯಾಕೆ ಅಂತಂದರೆ ನಮಗೇನಾದರೂ ಕ್ರೈಸಿಸ್ ಬಂದಾಗ ಏನಾಗುತ್ತೆ, ನಾವು ಬಹಳಷ್ಟು ಸ್ಟೇಜಸನ್ನು ಪಾಸ್ ಮಾಡಿ ಬರ್ತೀವಿ. ಸೊ ನ್ಯಾಚುರಲಿ ನಾನು ಹೇಳ್ತಾ ಇದ್ದಾಗ ಈ ನರ್ವಸ್ ಸಿಸ್ಟಮ್ ಏನಿದೆ ಅದು ರೆಸ್ಪಾನ್ಸ್ ಅಂತೂ ಕೊಡ್ತಾನೆ ಇರುತ್ತೆ. ಯಾಕೆ ಅಂತಂದರೆ ಕ್ರೈಸಿಸ್ ಇದೆ ಅನ್ನೋದನ್ನು ನಮಗೆ ದಿನ ದಿನ ನಾವು ಎದುರಿಸಲೇಬೇಕಾಗತ್ತೆ. ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಆಗ್ತಿರೋದು ಗೊತ್ತಾಗ್ತಾ ಇದೆ. ಗೌರ್ಮೆಂಟ್ ಕಡೆಯಿಂದ ನಮಗೆ ಅದಕ್ಕೆ ಮಾಹಿತಿ ಕೊಡೋ ಮುಖಾಂತರ ಎಲ್ಲ ಬಗ್ಗೆನೂ ಅದನ್ನು ನಮಗೆ ಮಾಹಿತಿ ತಿಳಿಸ್ತಾ ಏನು ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಹೇಳ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಮ ಮೈಂಡ್ ಮತ್ತು ಬಾಡಿ ರಿಯಾಕ್ಟ್ ಮಾಡ್ತಾನೆ ಇರಬೇಕಾಗತ್ತೆ. ಬಟ್ ಯಾವ ಹಂತಕ್ಕೆ ನಾವು ಅದನ್ನು ತಡ್ಕೋಬೇಕಾಗತ್ತೆ, ಯಾವ ಹಂತದಲ್ಲಿ ನಾವು ಅದನ್ನು ಇಟ್ಕೋಬೇಕು ಅನ್ನೋದನ್ನು ಕಲ್ತ್ಕೋಬೇಕಾಗತ್ತೆ. ಸೊ ಸಹಜವಾಗಿ ಭಯ ಪಡೋದು ಇಟ್ ಈಸ್ ನಾರ್ಮಲ್. ಸಮ್ ಪಾರ್ಟ್ ಆಫ್ ಫಿಯರ್ ಈಸ್ ಎಕ್ಸ್ಪೆಕ್ಟೆಡ್ ಬಿಕಾಸ್ ವಿ ನೀಡ್ ಟು ಚೇಂಜ್ ಅವರ್ ಸೆಲ್ಸ್.
ನಮಗೆ ಭಯನೇ ಇರಲಿಲ್ಲ ಅಂತಂದರೆ ನಾವು ಚೇಂಜೇ ಮಾಡೋಕ್ಕಿಲ್ಲ. ಸೊ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ, ಮಾಸ್ಕ್ ಧರಿಸೋಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಲ್ಲ. ಯಾಕೆಂತಂದರೆ ಭಯ ಇಲ್ಲ ಅಂತಂದರೆ ನಮ್ಮ ಬಿಹೇವಿಯರ್ನೇ ನಾವು ಮಾಡಿಫೈ ಮಾಡ್ಕೊಳ್ಳೋದಿಲ್ಲಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಹೇವಿಯರ್ ಮಾಡಿಫಿಕೇಷನ್ಗೋಸ್ಕರ ಭಯ ಇರಲೇಬೇಕಾಗತ್ತೆ. ಬಟ್ ಎಷ್ಟು ಪ್ರಮಾಣದಲ್ಲಿ ಭಯ ಇರಬೇಕು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ ಇವಾಗ. ಸೊ ಒಂದು ಸತಿ ಏನಾಗುತ್ತೆ, ಕೆಲವರಲ್ಲಿ ಅದು ವಿಚಾರಗಳು ಪದೇ 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 ಬರುವಂಥ ಒಂದು ಅಬ್ಸೆಷನ್ಸ್ ಅಂತ ಹೇಳ್ತೀವಿ, ಗೀಳ್ ಥರ ರಿಪೀಟೆಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ವಲ್ಪ ಹೊತ್ತು ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ತಿಳ್ಕೊಂಡು ನಮ್ಮ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಬೇರೆ ಕಡೆ ಡಿಸ್ಟ್ರಾಕ್ಷನ್ ಮಾಡಿಕೊಂಡ್ರೆ ದಟ್ ಈಸ್ ನಾರ್ಮಲ್. ಸೊ ಮೇನ್ ಥಿಂಗ್ ಇಸ್ ಸಿವಿಯರಿಟಿ ಮತ್ತು ಡ್ಯೂರೇಷನ್. ಆ ವಿಚಾರಗಳು ಏನಾಗ್ತಾ ಇದೆ, ತುಂಬ ಸಿವಿಯರಿಟಿ ಬರ್ತಾ ಇದ್ದರೆ ದೆನ್ ವಿ ನೀಡ್ ಟು ಥಿಂಕ್ ದ್ಯಾಟ್ ಇಟ್ ಈಸ್ ಅ ಪ್ರಾಬ್ಲಮ್. ಇಲ್ಲ ತುಂಬ ಡ್ಯೂರೇಷನ್ ಅಂದರೆ ಒಂದು 30 ನಿಮಿಷ 1 ಗಂಟೆ ನಾವು ವಿಚಾರ ಮಾಡಿದಾಗ ಅದನ್ನು ಡಿಪ್ರೆಷನ್ ಇಲ್ಲ ಆಂಗ್ಸೈಟಿ ಅಂತ ಭಾವಿಸ್ಕೊಳ್ಳೋದು ತಪ್ಪು. ಯಾಕೆಂತಂದರೆ ಸಹಜವಾಗೂ ನಾವು ಆ್ಯಸ್ ಅ ಹ್ಯೂಮನ್ ರೆಸ್ಪಾನ್ಸ್ ಐ ಟೋಲ್ಡ್ ಯು ಫಿಯರ್ ಈಸ್ ನಾರ್ಮಲ್. ಬಟ್ ಅದೇ ವಿಚಾರ ಕಂಟಿನ್ಯೂ ಆಗ್ತಾ ಇದ್ರೆ 2 ವಾರ 3 ವಾರ 4 ವಾರ ಕಂಟಿನ್ಯೂ ಆಗ್ತಾ ಇದ್ದರೆ ದೆನ್ ವಿ ಹ್ಯಾವ್ ಟು ಥಿಂಕ್ ದಟ್ ಇದು ಸ್ವಲ್ಪ ನಮ್ಮ ನಾರ್ಮಲ್ಗಿಂತ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕಾಗತ್ತೆ. ಅದರ್ ಥಿಂಗ್ ಈಸ್ ಅಬ್ಸೆಷನ್ಸ್ ಜೊತೆಗೆ ಏನಾಗುತ್ತೆ, ಫಿಸಿಕಲ್ ರೆಸ್ಪಾನ್ಸಸ್ ಕೂಡ ಬರುತ್ತೆ. ನಾವು ಹೇಳಿದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬ್ರೈನಲ್ಲಿ ಕೆಲವು ರಾಸಾಯನಿಕ ಪದಾರ್ಥ ಇರ್ತದೆ. ಈ ಒತ್ತಡಗಳನ್ನ ಒಳಗಾದಾಗ ಆ ರಾಸಾಯನಿಕ ಪದಾರ್ಥಗಳು ಸೆರೆಟೋನಿನ್ ಅಂತ ಇರ್ಬೋದು, ಡೋಪಮೀನ್ ಅಂತ ಇರ್ಬೋದು, ನಾರಿಪೆನೆಫ್ರಿನ್ ಅಂತ ಇರ್ಬೋದು. ಈ 3-4 ರಾಸಾಯನಿಕ ಪದಾರ್ಥಗಳು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರಿತೀವಿ ನಾವು ಅದನ್ನು. ಸೊ ನಮ್ಮ ಚಟುವಟಿಕೆಗಳಿಗೆ ನಾರ್ಮಲ್ಲಾಗಿ ನಮ್ಮ ಎಮೋಷನ್ಸ್ಗಳನ್ನ ಏನು ಮಾಡಬೇಕು, ನಮ್ಮ ಭಾವನೆಗಳಿಗೆ ಹೇಗೆ ನಾವು ಹೊಂದ್ಕೋತಾ ಹೋಗ್ತೀವಿ, ಇಲ್ಲ ಜೀವನದಲ್ಲಿ ನಾವು ಕಾನ್ಸಂಟ್ರೇಷನ್ ಇರ್ಬೋದು, ಅಟೆನ್ಷನ್ ಇರ್ಬೋದು, ಡಿಸಿಷನ್ ಟೇಕಿಂಗ್ ಇರ್ಬೋದು, ಈ ಎಲ್ಲ ವಿಚಾರಗಳನ್ನ ನಮ್ಮ ತೊಳಗೆ ಆ ರಾಸಾಯನಿಕ ಪದಾರ್ಥಗಳು ಹೆಲ್ಪ್ ಮಾಡುತ್ತೆ. ಸೊ ಈ ಅಬ್ನಾರ್ಮಲ್ ಅಂತ ಅಂದಾಗ ರಿಪೀಟೆಡ್ ಆಗಿ ಬರೋದು. ಮತ್ತು ಫಿಸಿಕಲ್ ಸಿಮ್ಟಮ್ಸಲ್ಲಿ ಬಾಯಿ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ, ಎದೆ ಡಬ ಡಬ ಬಡ್ಕೊಳ್ಳುತ್ತೆ, ಕೈಕಾಲಲ್ಲಿ ನಿಶಕ್ತಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಗಾಬರಿ ಪಡ್ಕೊಂಡು ನಾವು ಮನಸ್ಸಲ್ಲಿ ಯಾವಾಗಲೂ ನಮ್ಮ ಕೆಲಸ ಕಾರ್ಯಗಳು ಮಾಡೋಕ್ಕಾಗ್ದಲೆ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ದಲೆ ಇದೇ ವಿಚಾರಗಳನ್ನೇ ಮೆಲ್ಕು ಹಾಕ್ತಾ ಇರ್ತೀವಿ. ಸೊ ಈ ಥರ ಒಂದು ಪರಿಸ್ಥಿತಿ ಬಂತು ಅಂದಾಗ ನಾವು ಅದನ್ನು ತಿಳ್ಕೊಬೇಕಾಗತ್ತೆ ದಟ್ ಇಟ್ ಈಸ್ ಆ್ಯಕ್ಚುಲಿ ಕ್ರಾಸಿಂಗ್. ಅದು ಅರ್ಧ ಗಂಟೆ ಆದರೆ ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಬಟ್ ಕನ್ಸಿಸ್ಟೆಂಟ್ ಆರ್ ಪರ್ವೇಸಿವ್ ಅಂತ ಹೇಳ್ತೀವಲ್ಲ, ಕಂಪ್ಲೀಟಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಸಿಮ್ಟಮ್ಸ್ನೇ ಅನುಭವಿಸ್ತಾ ಬಂದು ಸೋಷಲ್ ಡಿಸ್ಫಂಕ್ಷನ್ ಇಲ್ಲ ಆಕ್ಯುಪೇಷನಲ್ ಡಿಸ್ಫಂಕ್ಷನ್ ಅಂದರೆ ನಮ್ಮ ಚಟುವಟಿಕೆಗಳಿಗೆ ಅಡ್ಡಿ ಆಗಬೇಕಾಗತ್ತೆ. ನಮ್ಮ ಸೋಷಲ್ ಪ್ರಾಬ್ಲಮ್ಸಿಗೆ ನಾವು ದಿನಚರಿಯಲ್ಲಿ ಹೇಗೆ ಇರ್ತಾ ಹೋಗ್ತೀವಿ ಅದಕ್ಕೆ ಅಡ್ಡಿ ಆಗ್ತಾ ಇದ್ದರೆ, ಇಲ್ಲ ಆಕ್ಯುಪೇಷನ್ ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗ್ತಾ ಇದ್ದರೆ, ಸೋಷಲ್ ಆಕ್ಯುಪೇಷನಲ್ ಡಿಸ್ಫಂಕ್ಷನಿಂಗ್ ಬಂದಾಗ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ದಟ್ ಇಟ್ ಇಸ್ ಬಿಕಮಿಂಗ್ ಅ ಪ್ರಾಬ್ಲಮ್ ಅಂತ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸೊ ಅಲಾಂಗ್ ವಿತ್ ದಿಸ್ ದೇರ್ ಆರ್ ಅದರ್ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಆಲ್ಸೋ ಕಾನ್ಸಂಟ್ರೇಟ್. ಏನು ಅಂತಂದರೆ ಒನ್ಸ್ ದಿಸ್ ಆಂಗ್ಸೈಟಿ ಸ್ಟಾರ್ಟ್ಸ್ ಅವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಲೂಪ್. ಏನಂತಂದರೆ ನಾವು ಅದೇ ವಿಚಾರಗಳನ್ನ ಥಿಂಕ್ ಮಾಡ್ತೀವಿ, ಆ ಥಿಂಕ್ ಮಾಡೋದ್ರಿಂದ ನಮ್ಮ ಒಳಗಡೆ ಈ ನರಗಳ ಸಿಸ್ಟಮ್ನ ನಾವೇ ಒತ್ತಡಕ್ಕೆ ಪಡಿಸ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸೊ ಇಟ್ ಬಿಕಮ್ಸ್ ಅ ಚೈನ್. ಥಿಂಕ್ ಮಾಡ್ತೀವಿ ಪ್ಲಸ್ ದಿಸ್ ನರ್ವಸ್ ಸಿಸ್ಟಮ್ ಸ್ಟಾರ್ಟ್ಸ್ ರಿಯಾಕ್ಟಿಂಗ್ ಇನ್ ಅ ಸೇಮ್ ವೇ. ಸೊ ಈ ಲೂಪನ್ನು ಅನುಭವಿಸ್ತಾ ವಿ ಬಿಕಮ್ ಕಂಪ್ಲೀಟ್ಲಿ ಇನ್ ಟು ದ ಸೇಮ್ ಡಿಸಾರ್ಡರ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಅಲಾಂಗ್ ವಿತ್ ದಿಸ್ is the psychological aspects. So physical aspects ಅಲ್ಲಿ ಏನಾಗುತ್ತೆ, ಸ್ಟ್ರೆಸ್ affects our immunity, stress causes some physical changes. ಸೊ ಈ ಫಿಸಿಕಲ್ ಚೇಂಜಸ್ಸಿಂದನೂ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಸೈಕಲಾಜಿಕಲ್ ಅಷ್ಟೇ ಅಲ್ಲ, ಇಟ್ ಹ್ಯಾಸ್ ಅ ಬಾಡಿ ಆ್ಯಂಡ್ ಮೈಂಡ್, ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ದೇಹನೇ ಬೇರೆ ಬಾಡಿ ಬೇರೆ ಅಂತ ಆಗಲ್ಲ. ಮನಸ್ಸಲ್ಲಿ ಏನಾಗುತ್ತೆ, ದೇಹದ ಮೇಲೆ ಒಂಥರ ಒತ್ತಡ ಕೊಡುತ್ತೆ. ದೇಹದಲ್ಲಿ ಏನಾರು ಆಗ್ತಾ ಇದ್ದಾಗ ಮನಸ್ಸಿನ ಮೇಲೆ ಪರಿಣಾಮ ಮತ್ತು ಒತ್ತಡ ಇದ್ದೇ ಇರುತ್ತೆ. ಸೊ ಈ ಬಾಡಿ ಆ್ಯಂಡ್ ಮೈಂಡ್ ಬೋತ್ ದ ಸಿಸ್ಟಮ್ ಸ್ಟಾರ್ಟ್ಸ್ ಇನ್ವಾಲ್ವಿಂಗ್ ಇನ್ ದೀಸ್ ಪ್ರಾಬ್ಲಮ್ಸ್. ಸೊ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ದ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಜೊತೆಗೆ ಫಿಸಿಕಲ್ ಆಸ್ಪೆಕ್ಟ್ಸು ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಅಫ್ಕೋರ್ಸ್ ಕೊರೋನಾ ಬಂದಾಗ ಡೋಂಟ್ ಯು ಥಿಂಕ್ ಇಟ್ಸ್ ಆಲ್ ಚೇಂಜ್ಡ್ ಅಸ್? ಅಫ್ಕೋರ್ಸ್ ಇಟ್ ಹಸ್ ಚೇಂಜ್. ನಮ್ಮ ಸೋಷಲ್ ಆಸ್ಪೆಕ್ಟ್ಸ್, ನಾವು ಹೊರಗಡೆ ಬರ್ತಾ ಇದ್ವಿ. ಪ್ಲಸ್ ದೇ ವಿ ವುಡ್ ಹ್ಯಾವ್ ಸಮ್ ರಿಲ್ಯಾಕ್ಸೇಷನ್, ವಿ ವುಡ್ ಕೀಪ್ ಅವರ್ ಸೆಲ್ಸ್ ಆಕ್ಯುಪೈಡ್. ಕೆಲಸಕ್ಕೋಸ್ಕರ ಬೆಳಗ್ಗೆ ಎದ್ದು ರೆಡಿ ಆಗ್ತಾ ಇದ್ವಿ, ಹೊರಗಡೆ ಹೋಗಿ ಕೆಲಸದಲ್ಲಿ ಸ್ವಲ್ಪ ಸಾಕಷ್ಟು ಒಂಥರ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು, ಸೋಷಲ್ ಆ್ಯಕ್ಟಿವಿಟೀಸ್, ಜನಗಳ ಜೊತೆ ಮಾತಾಡ್ತಾ ಇದ್ವಿ, ಬರ್ತಾ ಇದ್ವಿ. ಮತ್ತು ರಿಲ್ಯಾಕ್ಸೇಷನ್ಗೋಸ್ಕರ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಾ ಇದ್ವಿ. ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಆ್ಯಂಡ್ ಇಟ್ ಈಸ್ ಅ ನೆಸೆಸರಿ ಚೇಂಜ್. ವಿ ನೀಡ್ ಟು ಅಕ್ಸೆಪ್ಟ್ ಇಟ್. ಯಾಕೆಂತಂದರೆ ಇದೆಲ್ಲ ಮಾಡ್ತಾ ಇದ್ದಾಗ ನಮ್ಗೊಂಥರ ಉಲ್ಲಾಸ ಬರ್ತಾ ಇತ್ತು. ಯಾಕೆ ಅಂತಂದರೆ ಡೋಪಮೀನ್ ಅಂತ ಒಂದು ಅಂಶ ಇರುತ್ತೆ. ಸೊ ವೆನ್ ವಿ ಡೂ ಸಮಥಿಂಗ್ ದೆರ್ ಇಸ್ ಅ ಕೆಮಿಕಲ್ ಚೇಂಜ್. ಸೊ ವೆನ್ ವಿ ಡೂ ಸಮಥಿಂಗ್ ದಟ್ ವಿ ಲೈಕ್, ದಟ್ ಈಸ್ ದ ಟೈಮ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಡೋಪಮೀನ್ ಅನ್ನೋ ಒಂದು ರಾಸಾಯನಿಕ ಪದಾರ್ಥ ರಿಲೀಸ್ ಆಗ್ತಾ ಇತ್ತು. ಸೊ ಇವಾಗ ಏನಾಗ್ತಾ ಇದೆ, ನಮ್ಮ ಆ್ಯಕ್ಟಿವಿಟೀಸ್ ರಿಸ್ಟ್ರಿಕ್ಟಿವ್ ಆಗಿದೆ. ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಬರೋಕ್ಕಾಗ್ತಾ ಇಲ್ಲ. ಈ ಒಂದು ಚೇಂಜಿಂದ ನಮಗೆ ಒತ್ತಡಕ್ಕೆ ಒಳಗಾಗ್ತಾ ಇದ್ದೀವಿ ನಾವು. ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ದ ಸೋಷಲ್ ಚೇಂಜ್ ಇಸ್ ಆಲ್ಸೋ ಹ್ಯಾಪನಿಂಗ್ ಆ್ಯಂಡ್ ವಿ ಆರ್ ಸಪೋಸ್ ಟು ಮೇಂಟೈನ್ ಡಿಸ್ಟೆನ್ಸ್. ದರ್ ಇಸ್ ಅ ಸೆನ್ಸ್ ಆಫ್ ಫಿಯರ್. ಹೋಗಲೇಬೇಕಾಗತ್ತೆ, ಗ್ರಾಸರೀಸ್ ತರಲೇಬೇಕಾಗತ್ತೆ. ಹೊರಗಡೆ ಬಂದಾಗ ಯಾರಾದರೂ ನಮಗೆ ಸಿಕ್ಕೇ ಸಿಗ್ತಾರೆ. ನಾವು ಒಬ್ಬರೇ ಇರೋಕ್ಕಾಗೋದಿಲ್ಲ. ಅದನ್ನು ನಾವು ನಾರ್ಮಲಾಗಿ ಇರಬಾರ್ದಾ, ಮುಟ್ಟಿದ್ರೆ ಕಷ್ಟನಾ, ಇಲ್ಲ ಪದೇ ನಾವು ಸ್ಯಾನಿಟೈಸರಲ್ಲಿ ತೊಳ್ಕೊಬೇಕಾ, ಎಷ್ಟು ಡಿಸ್ಟೆನ್ಸ್ ಓಕೆ ಅಲ್ಲ, ಈ ಥರ ಒಂದು ಡೌಟ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಸೋಷಲ್ ಪ್ರಾಬ್ಲಮ್ಸ್ ಜೊತೆಗೆ ನಮ್ಮ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಕೂಡ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ವೇರ್ ಟು ಡ್ರಾ ದ ಲೈನ್
that is becoming a problem. That is what we will discuss later. But initially we understand that psychological problems, physical problems plus social problems ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಕೆರಿಯರ್ ಪ್ರಾಬ್ಲಮ್. ಸೊ ಬಿಸ್ನೆಸ್ ಇರೋರಿಗೆ ಬಿಸ್ನೆಸ್ಸಲ್ಲಿ ಇವಾಗೆಲ್ಲ ಕ್ಲೋಸ್ ಮಾಡಬೇಕಾಗಿದೆ. ಪ್ಲಸ್ IT ಮತ್ತು ಬೇರೆ ಬೇರೆ ಈ ಕಂಪ್ನೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಕಂಪ್ನೀಸ್ ಆಲ್ಸೋ ರೀಲಿಂಗ್ ಅಂಡರ್ ಪ್ರೆಷರ್. ಸೊ ದೇ ಆರ್ ಆಲ್ಸೋ ಟೇಕಿಂಗ್ ಸಮ್ ಡಿಸಿಷನ್ಸ್. ಲೇ ಆಫ್ ಆಗ್ತಾ ಇದೆ, ಇನ್ಸೆಕ್ಯೂರಿಟಿ ಬರ್ತಾ ಇದೆ. ಪ್ಲಸ್ ಇನ್ನೊಂದು ಏನಂತಂದರೆ ಮೇನ್ಲಿ ವಾಟ್ ಐ ಆಮ್ ಸೇಯಿಂಗ್ ಟುಡೇ, ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದೇ ಇಲ್ಲ. ಮುಂಚೆ ವಿ ವುಡ್ ಗೋ ಟು ವರ್ಕ್, ವಿ ವುಡ್ ಕಮ್ ಬ್ಯಾಕ್. ಒನ್ಸ್ ವಿ ಕಮ್ ಬ್ಯಾಕ್ ವಿ ಆರ್ ಎಟ್ ಹೋಮ್. ನಾವು ಪ್ರೋಗ್ರಾಮಿಂಗ್ ಹೇಗೆ ಮಾಡ್ಕೊಂಡಿದ್ವಿ, ನಮಗೆ ಇಚ್ಛೆ ಇತ್ತೋ ಇಲ್ವೋ ಆಟೋಮೆಟಿಕ್ಕಾಗಿ ಪ್ರೋಗ್ರಾಮಿಂಗ್ ಆಗಿತ್ತದು. ಬಿಕಾಸ್ ವರ್ಕ್ ಟೈಮಲ್ಲಿ ವರ್ಕ್ ಬಗ್ಗೆ ಥಿಂಕ್ ಮಾಡ್ತೀವಿ, ಮನೆಗೆ ಬಂದಾಗ ಮನೆ ಬಗ್ಗೆ ಥಿಂಕ್ ಮಾಡ್ತೀವಿ. ಸೊ ಇವಾಗ ಏನಾಗಿದೆ, ವರ್ಕ್ ಫ್ರಮ್ ಹೋಮು ಮತ್ತು ಮನೆಯಿಂದನೇ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಟೈಮ್ ಲೈನ್ಸೇ ಮಿಸ್ ಮ್ಯಾಚ್ ಆಗ್ತಾ ಇದೆ. ವಿ ಆರ್ ನಾಟ್ ಏಬಲ್ ಟು ಫಾಲೋ. ಇವಾಗ ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಬೋದು. ದೇರ್ ಇಸ್ ಅ ಲಾಟ್ ಆಫ್ ಪ್ರೆಷರ್ ಆ್ಯಂಡ್ ಇನ್ಸೆಕ್ಯೂರಿಟಿ ಇರೋದ್ರಿಂದ ಏನಾಗುತ್ತೆ, ನಾವು ಹೆಚ್ಚೆಚ್ಚಾಗಿ ವರ್ಕ್ ಮಾಡಬೇಕೇನೋ, ನಾವು ಅದರಿಂದ ನಾವೆಲ್ಲ ಕೆಲಸ ಕಳ್ಕೊಳ್ತೀವಿ. ಕಂಪ್ನೀಲಿ ನಮಗೆ ಅದನ್ನು ನಾವು ಮಾಡ್ತಿರೋ ವರ್ಕನ್ನು ನಮಗೆ ರೆಕಗ್ನೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ತೊಂದರೆ ಆಗ್ಬೋದು ಅಂತಲೂ ಕೂಡ ನಾವು ಎಕ್ಸ್ಟ್ರಾ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. 13 hours, 14 hours, 15 hours, 16 hours ವರ್ಕ್ ಮಾಡ್ತಾ ಇದ್ದಾರೆ. ಐ ಆಮ್ ಸೀಯಿಂಗ್ ದೀಸ್ ಥಿಂಗ್ಸ್ ಆನ್ ಅ ಡೈಲಿ ಬೇಸಿಸ್. ಸಮ್ ಆಫ್ ಮೈ ಪೇಷಂಟ್ಸ್ ಆರ್ ಕಂಪ್ಲೇನಿಂಗ್. ಜನರಲ್ ಪಬ್ಲಿಕ್ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಹೇಳ್ತಾ ಇದ್ದಾರೆ, ಸರ್ ಮುಂಚೆ ಆದರೆ ಅಟ್ಲೀಸ್ಟ್ ವಿ ವುಡ್ ನೋ, ಬಟ್ ಇವಾಗ ನಮಗೆ ಬ್ರೈನಿಗೆ ಗೊತ್ತಾಗ್ತಾನೆ ಇಲ್ಲ ಅಂತ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಫ್ ಸ್ಟೈಲನ್ನು ಹೇಗೆ ಇಟ್ಕೋಬೇಕು, ಯಾವ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಕಾಪಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಬಟ್ ದಿಸ್ ಇಸ್ ಇಂಪಾರ್ಟೆಂಟ್. ದಿಸ್ ಇಸ್ ಆಲ್ಸೋ ಅ ಚೇಂಜ್ ವಿಚ್ ಇಸ್ ಹ್ಯಾಪ್ನಿಂಗ್. ಜಾಬ್ ಇನ್ಸೆಕ್ಯೂರಿಟಿ, ಎಕ್ಸೆಸಿವ್ ವರ್ಕಿಂಗ್ ಟೈಮ್ ಲೈನ್ಸ್, ಮತ್ತು ಯಾವಾಗ ಎಲ್ಲಿ ವರ್ಕ್ ಮಾಡಬೇಕು, ಏನು ಮಾಡಬೇಕಂತ ಗೊತ್ತಾಗಲ್ಲ. ಪ್ಲಸ್ ಬೆಡ್ರೂಮಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ನ ನೋಡ್ತಾ ಇರ್ತೀವಿ, ಬೆಡ್ರೂಮಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ನಿದ್ದೆ ಮಾಡಬೇಕಂತಂದಾಗ ಮೈಂಡ್ ಸ್ವಿಚ್ ಆಗಲ್ಲ. ಸೊ ಪ್ರೋಗ್ರಾಮಿಂಗ್ ಆಫ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವರ್ಕ್ ಸ್ಪೇಸ್ ಅನ್ನೋದನ್ನು ಬೇರೆ ಮಾಡ್ಕೋಬೇಕು, ಪರ್ಸ್ನಲ್ ಸ್ಪೇಸ್ ಬೇರೆ ಮಾಡ್ಕೋಬೇಕು ಅಂತ ಒಂದು ಸಲಹೆಯನ್ನು ನಾವು ಕೊಡೋ ಮುಖಾಂತರ ವಿ ಕ್ಯಾನ್ ಪ್ರೋಗ್ರಾಮ್ ಅವರ್ ಮೈಂಡ್ ಬೆಟರ್. ಇಲ್ಲ ಅಂತಂದರೆ ನಾವು ಏನು ಮೈಂಡಿಗೆ ಫೀಡ್ ಮಾಡ್ತೀವಿ ಅದೇ ಥರ ಪ್ರತಿಕ್ರಿಯೆ ನೀಡುತ್ತೆ. ಮೈಂಡ್ ಇಸ್ ಲೈಕ್ ಅ ಚೈಲ್ಡ್. ಇಟ್ ಡಸಂಟ್ ನೋ. ಕೆಲವ್ಸ್ತಿ ಅಳುತ್ತೆ, ಕೆಲವ್ಸ್ತಿ ಸಿಟ್ಟು ಮಾಡುತ್ತೆ, ಕೆಲವ್ಸ್ತಿ ಕೋಪ ಮಾಡುತ್ತೆ. ನಾವು ಅದನ್ನು ಸಮಾಧಾನ ಪಡಿಸ್ಬೇಕು. ಅದು ಹೇಳಿದ್ದನ್ನೆಲ್ಲ ನಾವು ಕೇಳ್ತಾ ಹೋದರೆ ವಿ ಗೆಟ್ ಇನ್ ಟು ಅ ಲೂಪ್ ಆಫ್ ಮೈಂಡ್ ಏನು ಹೇಳುತ್ತೆ, ನಾವು ಒಂಥರ ಗುಲಾಮರಾಗ್ತೀವಿ. ವಿ ವಿಲ್ ನಾಟ್ ಬಿ ಏಬಲ್ ಟು ಕಂಟ್ರೋಲ್ ಅವರ್ ಮೈಂಡ್ ಆ್ಯಂಡ್ ವಿ ವಿಲ್ ಎಂಡ್ ಅಪ್ ಬೀಯಿಂಗ್ ಡಿಸ್ಟ್ರೆಸ್ಡ್ ಅಬೌಟ್ ಇಟ್. ಸೊ ಸೋಷಿಯಲ್ ಚೇಂಜಸ್ ಆ್ಯಂಡ್ ಕರಿಯರ್ ಚೇಂಜಸ್ಸಿಂದನೂ ನಮಗೆ ಎಫೆಕ್ಟ್ ಆಗ್ತಾ ಇದೆ. ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಸಹಜವಾಗಿ ಕಾಡ್ತಾ ಇದೆ. ಬಿಕಾಸ್ ದರ್ ಇಸ್ ಲಾಟ್ ಆಫ್ ಕಟ್ಸ್ ಇನ್ ಸ್ಯಾಲ್ರೀಸ್. ಬಿಸ್ನೆಸ್ ಕ್ಲೋಸ್ ಆಗಿದ್ದರಿಂದ ನಮಗೆ ಫೈನಾನ್ಷಿಯಲ್ ಏನಿತ್ತು ಅದು ಬರ್ತಾ ಇಲ್ಲ. ಪ್ಲಸ್ ಇರೋವಂಥ ಒಂದು ಸೇವಿಂಗ್ಸ್ ಏನಿದೆ ಅದು ಎಷ್ಟು ದಿವಸ ಬರುತ್ತೆ ಅನ್ನೋದು ತುಂಬ ಜನಗಳಲ್ಲಿ ಕಾಡ್ತಾ ಇದೆ. ದೀಸ್ ಆರ್ ಆಲ್ ರಿಯಲಿಸ್ಟಿಕ್ ಪ್ರಾಬ್ಲಮ್ಸ್. ದೀಸ್ ಆರ್ ರಿಯಲಿಸ್ಟಿಕ್ ಪ್ರಾಬ್ಲಮ್ಸ್ ವಿಚ್ ಐ ಆಮ್ ಫೇಸಿಂಗ್, ವಿಚ್ ಯು ಆರ್ ಫೇಸಿಂಗ್, ವಿಚ್ ಆಲ್ ಆಫ್ ಅಸ್ ಆರ್ ಫೇಸಿಂಗ್. ಸೊ ದಿಸ್ ಇಸ್ ದ ಫ್ಯಾಕ್ಟ್. ಇದರಿಂದ ನಾವು ಹೊರಗೆ ಓಡೋಕ್ಕಾಗಲ್ಲ. ಓಡೋಗ್ತೀವಿ, ಏನು ಮಾಡ್ತೀರಿ, ವಾಟ್ ಕ್ಯಾನ್ ವಿ ಡೂ? ಸೊ ದೇರ್ ಈಸ್ ಅ ಲಿಮಿಟೇಷನ್ ಟು ವಾಟ್ ವಿ ಕ್ಯಾನ್ ಡೂ. ಸೊ ಅವಾಗ ನಮ್ಮ ಕೈಲಿ ಏನಿದೆ ನಮ್ಮನ್ನು ಹೊರತುಪಡಿಸಿ ಏನಿದೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎಷ್ಟಿದೆ ಅನ್ನೋದನ್ನು ಥಿಂಕ್ ಮಾಡ್ಕೋಬೇಕಾಗಿದೆ. ಯಾಕೆಂದರೆ ವಿ ಕ್ಯಾನ್ ಓನ್ಲಿ ವರ್ಕ್ ಆನ್ ಥಿಂಗ್ಸ್ ದಟ್ ಈಸ್ ಅಂಡರ್ ಅವರ್ ಕಂಟ್ರೋಲ್. by thinking about something which is going to happen tomorrow, we don't know alwa. So ಹಾಗಾಗಿ we have to clearly identify these things. So this is a financial pressure time also. ಸೊ ಲೋನ್ಸ್ ಇರುತ್ತೆ ಕೆಲವರಿಗೆ, ಆ ಲೋನ್ಸ್ಗಳನ್ನ ನಾವು ಹೇಗೆ ಫುಲ್ಫಿಲ್ ಮಾಡ್ಕೋಬೇಕು. ಇವಾಗ ಬಿಸ್ನೆಸ್ ಇದ್ದವ್ರಿಗೆ ಶುಡ್ ವಿ ಕಂಟಿನ್ಯೂ ಟು ಇನ್ವೆಸ್ಟ್ ಆ್ಯಂಡ್ ಹೋಪ್ಫುಲಿ ಥಿಂಗ್ಸ್ ವಿಲ್ ಬಿಕಮ್ ಬೆಟರ್ ಆರ್ ನಾಟ್, ವಿ ಡೋಂಟ್ ನೋ. ಇವಾಗ 3 ತಿಂಗಳಲ್ಲಿ ಮುಗಿಯುತ್ತಾ, 6 ತಿಂಗಳಲ್ಲಿ ಮುಗಿಯುತ್ತಾ, ವ್ಯಾಕ್ಸಿನ್ ಬರುತ್ತಾ, ವ್ಯಾಕ್ಸಿನ್ ಬರೋದಿಲ್ವಾ, ಇಲ್ಲಾಂದರೆ ಇದೇ ಥರ ಕಂಟಿನ್ಯೂ ಆದರೆ ಮತ್ತೆ ಪುನಃ ಲಾಕ್ಡೌನ್ ಆಗುತ್ತಾ. ಈ ಒಂದು ಭಾಗನ ನಾವು ಸೋಷಿಯಲಿ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದೀಸ್ ಪ್ರಾಬ್ಲಮ್ಸ್ ಎಸ್ ವೆಲ್. But most importantly, it has become a change in our mindsets. We have to realize ಇದೆಲ್ಲ ಅನುಭವಿಸ್ತಾ ನಮಗೆ ಗೊತ್ತಿಲ್ಲದಲೇ ನಮ್ಮ ಮನಸ್ಥಿತಿ ಚೇಂಜ್ ಆಗಿದೆ. ವಿ ಹ್ಯಾವ್ ಅಡಾಪ್ಟೆಡ್. ನಮ್ಮ ರೀತಿಯಲ್ಲೇ ಅಡಾಪ್ಟೇಷನ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಇವಾಗ ಏನು ನಡೀತಾ ಇದೆ, ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ಗಳಿಂದನೂ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಿರೋದ್ರಿಂದ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಇನ್ ಇಸ್ ಹೋಲಿಸ್ಟಿಕ್ ವೇ. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ದ ವೈರಸ್. It is not only about corona. It is not only about the news that you are seeing. It is also important to realize how personally ನೀವು ಹೇಗೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ. ವಾಟ್ ಈಸ್ ದ ಪರ್ಸ್ನಲ್ ಮೀನಿಂಗ್ ಆಫ್ ಹ್ಯಾವಿಂಗ್ ದಿಸ್ ಪ್ರಾಬ್ಲಮ್ ವಿತ್ ಯು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ದೆನ್ ವಿ ಡೆವಲಪ್ ಅ ಸೆನ್ಸ್ ಆಫ್ ಅವೇರ್ನೆಸ್. ಅಕ್ಸೆಪ್ಟೆನ್ಸ್ ಬಂದರೇ ನಾವು ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಅಲ್ವ. ಯಾಕೆಂತಂದರೆ ಇಲ್ಲ ಅಂದರೆ ಅದಕ್ಕಿಂತ ಮುಂಚೆ ಇದೇ ಒಂದು ಭಾವನೆಗಳಲ್ಲಿ ನಾವು ಮುಳುಗಿರ್ತೀವಿ, ಕೆಟ್ಟ ಭಾವನೆಗಳನ್ನು ಮುಳುಗಿರ್ತೀವಿ, ವಿಚಾರಗಳು ಕೆಟ್ಟದಾಗಿ ಬರ್ತಾ ಇರುತ್ತೆ, ಆಲೋಚನೆಗಳು ಆಂಗ್ಸೈಟಿ ಇಲ್ಲಾಂದರೆ ಆತಂಕದ ಆಲೋಚನೆಗಳೇ ಜಾಸ್ತಿ ಬರ್ತಾ ಇರುತ್ತೆ. ಈ ಒತ್ತಡಕ್ಕೆ ಒಳಗಾದಾಗ ನಮ್ಮ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ತಪ್ಪಾಗುತ್ತೆ. ವಿ ಕಾಂಟ್ ಟೇಕ್ ದ ರೈಟ್ ಡಿಸಿಷನ್ಸ್. ದಟ್ಸ್ ದ ಪ್ರಾಬ್ಲಮ್. ಆತರಗಾರನಿಗೆ ಬುದ್ಧಿಮಟ್ಟ ಅಂತ ಯಾಕೆ ಹೇಳ್ತಾರೆ, ದೇರ್ ಆರ್ ಸರ್ಟನ್ ಏರಿಯಾಸ್ ಇನ್ ದ ಬ್ರೈನ್, ಫಿಯರ್ಗೆ ಸಂಬಂಧಪಟ್ಟದ್ದು ಅಮಿಗ್ಡಾಲಾ ಅಂತ ಒಂದು ನರ್ವಸ್ ಸಿಸ್ಟಮ್ನಲ್ಲಿ ಒಂದು ಜಾಗ ಇರುತ್ತೆ. ಆ ಅಮಿಗ್ಡಾಲಾ ಅನ್ನೋ ಜಾಗದಿಂದ ಸಿಗ್ನಲ್ಸ್ ಬಂದಾಗ ನಮಗೆ ಫಿಯರ್ ಜಾಸ್ತಿ ಆಗುತ್ತೆ. ಸೊ ವೆನ್ ಎವರ್ ದರ್ ಇಸ್ ಅ ಇನ್ಕ್ರೀಸ್ಡ್ ಫಿಯರ್ ಇನ್ ದ್ಯಾಟ್ ರೀಜನ್, ಅಮಿಗ್ಡಾಲಾದಲ್ಲಿ ಸಿಗ್ನಲ್ ಜಾಸ್ತಿ ಆದರೆ ಫಿಯರ್ ಬರುತ್ತೆ. ಹಿಪೋ ಕ್ಯಾಂಪಸ್ ಅಂತ ಒಂದು ಜಾಗ ಇದೆ. ನಾವು ಹಿಂದೆ ಏನಾದರೂ ಅನುಭವಿಸಿದರೆ ನಮ್ಮ ಮೆಮರೀಸ್,
ಎಮೋಷ್ನಲ್ ಮೆಮರೀಸ್. ನಾವು ಇವಾಗ ಮಳೆ ಬರ್ತಾ ಇದ್ದು ಕಾಫಿ ಕುಡಿತಾ ಇದ್ವಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ಕಾಫಿ ಕುಡಿಬೇಕಾದ್ರೆ ಆ ವಿಚಾರ ತಲೆಮೇಲೆ ತಲೆಗೆ ಬರುತ್ತೆ. ಯಾವುದೋ ಒಂದು ಹಾಡು ಕೇಳಿದಾಗ ನಾವು ಎಲ್ಲೋ ಇದ್ದಿದ್ದನ್ನು ಎಮೋಷ್ನಲ್ ಮೆಮರೀಸ್ ಬರುತ್ತಲ್ಲ, ಆ ಭಾಗನ ಹಿಪೋ ಕ್ಯಾಂಪಸ್ ಅಂತೀವಿ. ಈ ಎರಡೂ ಭಾಗಗಳು ಯಾಕೆ ಇಂಪಾರ್ಟೆಂಟು ಅಂತಂದರೆ, ವೆನ್ ಎವರ್ ದೇರ್ಸ್ ಎನ್ ಇನ್ಕ್ರೀಸ್ ಸಿಗ್ನಲ್ ವಿನ್ ದಿಸ್ ಮೋಟಿವೇಟ್ಸ್ ಅವರ್ ಬಿಹೇವಿಯರ್. ಸೊ ತುಂಬ ನಾವು ಆತಂಕಕ್ಕೆ ಇಲ್ಲ ಅಂತಂದರೆ ಫಿಯರ್ ರೆಸ್ಪಾನ್ಸಸ್ ಇದ್ದರೆ ಇಟ್ ಫ್ರೀಸಸ್ ಅಸ್. we will not be able to take any decisions. We can't think properly. We can't see ಏನು ಮಾಡ್ತಾ ಇದ್ದೀವಿ ಏನಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆದರೆ how will we get over this problem? So it is important to first accept that this is there, this is going to stay. ನಾನು ಹೇಳಿದಾಗೆ ನಾನು ನೀವು ಅಷ್ಟೇ ಅಲ್ಲ, ಇಡೀ ಜಗತ್ತೇ ಇದನ್ನು ಅನುಭವಿಸ್ತಾ ಇದೆ. So we are all in this together. We should not forget that. So there are a lot of changes that we can do to ourselves in this process ಅನ್ನೋದು ಮರಿಬಾರ್ದು. ಸೊ ಲೆಟ್ಸ್ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ನಾರ್ಮಲಿ ಇವಾಗ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಸಿವಿಯರಿಟಿ ಮತ್ತು ಡ್ಯೂರೇಷನನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸೋಷಲ್ ಸಿಚುವೇಷನ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ, ಫೈನಾನ್ಷಿಯಲ್ ಸಿಚುವೇಷನ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ದೆನ್ ನಿಮ್ಮ ಮೈಂಡಲ್ಲಿ ಏನಾಗ್ತಾ ಇದೆ ನಾವು ಅವೇರ್ನೆಸ್ಸನ್ನು ದಯವಿಟ್ಟು ಬೆಳೆಸ್ಕೊಳ್ಳಿ. ಇಫ್ ಇಟ್ ಆಲ್ ಯು ಆರ್ ಗೋಯಿಂಗ್ ಟು ದ ಸೇಮ್ ಥಿಂಗ್ಸ್ ಓವರ್ ಆ್ಯಂಡ್ ಓವರ್ ಅಗೇನ್, ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಟಾಕ್ ಟು ಸಮ್ ಫ್ಯಾಮಿಲಿ ಮೆಂಬರ್ಸ್. ನಿಮಗೆ ಯಾರ ಜೊತೆ ಟ್ರಸ್ಟ್ ಇದೆ, ಯಾರನ್ನು ಕ್ಲೋಸ್ ಅಂತ ಭಾವಿಸ್ತೀರಿ, ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಯು ವಿಲ್ ಫೀಲ್ ಒಂಥರ ಲೈಟರ್ ಅಂತ ಅನ್ಸುತ್ತೆ, ಮನಸ್ಸು ಎಷ್ಟೋ ಹಗುರ ಅಂತ ಅನ್ಸುತ್ತೆ. ಕೆಲಸ ನಾ ಹೇಳ್ತೀನಿ ವೆಂಟಿಲೇಷನ್ ಅಂತ ಹೇಳ್ತೀನಿ. ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೇ ನಮ್ಮ ಭಾರ ಒಂಥರ ಹಗುರ ಆಗುತ್ತೆ. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕೊಡಬೇಕು ಅಂತಿಲ್ಲ, ಎಲ್ಲ ವಿಚಾರಗಳಿಗೂ ಸೊಲ್ಯೂಷನ್ ಸಿಗುತ್ತೆ ಅಂತನೂ ಅಲ್ಲ. ಕೆಲಸದಿ ತಾಳ್ಮೆಯಿಂದ ಇರಬೇಕಾಗತ್ತೆ, ಕೆಲಸದಿ ಟೈಮ್ ಕೊಡಬೇಕಾಗತ್ತೆ, ಕೆಲಸದಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಬೇರೆ ಬೇರೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ಅಂತ ಹೇಳ್ತೀವಿ, ಅದನ್ನು ನಾವು ಬಳಸ್ಕೋಬೇಕಾಗತ್ತೆ. ಸೊ ವಾಟ್ ಆರ್ ದ ಹೆಲ್ಪ್ಫುಲ್ ಟಿಪ್ಸ್? ಇದನ್ನು ಇಷ್ಟೊತ್ತು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ವಾಟ್ ಆರ್ ದ ಹೆಲ್ಪ್ಫುಲ್ ಟಿಪ್ಸ್? ವಾಟ್ ಕ್ಯಾನ್ ವಿ ಡೂ? ಸೊ ಫಸ್ಟ್ಲಿ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ಅ ಕಾಮನ್ ಥಿಂಗ್ ಟು ಎಕ್ಸ್ಪೀರಿಯನ್ಸ್ ಅ ಮೈಲ್ಡ್ ಅಮೌಂಟ್ ಆಫ್ ಫಿಯರ್. ಸೊ ಫಿಯರ್ ಇರಲೇಬಾರ್ದು ನನಗೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ತಪ್ಪು. ಸ್ವಲ್ಪ ಮಟ್ಟಿಗೆ ಗಾಬರಿ ಆಗುತ್ತೆ, ಫೈನ್, ಬಿ ಓಕೆ ವಿತ್ ದ್ಯಾಟ್. ಬಟ್ ಅದನ್ನು ನಾವು ಜಾಸ್ತಿ ಬೆಳೆಸಬಾರ್ದು ಅನ್ನೋದು ಮಾತ್ರ ನಾವು ತಿಳ್ಕೊಬೇಕಾಗತ್ತೆ. ಸೊ ನಿಮ್ಮ ಮನಸ್ಸಿಗೆ ಬರುವಂಥ ಆಲೋಚನೆಗಳನ್ನ ಫಸ್ಟು ನೀವು ಪ್ರಶ್ನೆ ಮಾಡಬೇಕಾಗತ್ತೆ, ಕ್ವೆಶ್ಚನ್ ಮಾಡಿ. ಇಸ್ ದಿಸ್ ಅ ರೀಸನಬಲ್ ಥಾಟ್, ಇಸ್ ದಿಸ್ ನಾಟ್ ರೀಸನಬಲ್? ಲಾಜಿಕಲ್ ಥಾಟಾ ಇದು ಇಲ್ಲ ಇಲ್ಲಾಜಿಕಲ್ ಥಾಟಾ ಅಂತ. ಯಾಕೆ ಅಂತಂದರೆ ಯೂಶ್ವಲಿ ನಾವು ಅದನ್ನು ಕೇಳಲಿಲ್ಲ ಅಂತಂದರೆ, ಫಿಲ್ಟ್ರ್ ಮಾಡ್ಕೊಳ್ಳಿಲ್ಲ ನಾವು ಮುಂಚಿತವಾಗಿ ಅಂತ ಹೇಳಿದ್ರೆ, ಯಾವುದೇ ಥಾಟ್ ಬಂದು ನಮ್ಗೆ ಅಲೆಗಳ ಥರ ಒಂಥರ ಅಪ್ಪಳಿಸ್ತಾ ಇರುತ್ತೆ. ನಾವು ಎಲ್ಲದಕ್ಕೂ ಎಲ್ಲ ಅಲೆಗಳಿಗೆ ನಾವು ರಿಯಾಕ್ಷನ್ ಕೊಡ್ತಾ ಇದ್ರೆ ಸುಸ್ತಾಗಿ ಹೋಗ್ತೀವಿ. ವಿ ವಿಲ್ ನಾಟ್ ಬಿ ಏಬಲ್ ಟು ನೋ ವಾಟ್ ಈಸ್ ಅ ರೀಸನಬಲ್ ಥಾಟ್ ಆರ್ ಅ ಲಾಜಿಕಲ್ ಥಾಟ್, ಇಲ್ಲ ಇಲ್ಲಾಜಿಕಲ್ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ ಭಾಳಷ್ಟು ಕಷ್ಟ ಆಗ್ತೀವಿ. ಸೊ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು, ಇದು ಆತಂಕದ ಯೋಚನೆನಾ ಇಲ್ಲ ರಿಯಾಲಿಟಿನ ಅನ್ನೋದು ಯೋಚನೆ ಮಾಡಿಕೊಂಡ್ರೆ ಅವಾಗ ನಾವು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅನ್ನೋದು ಗೊತ್ತಾಗುತ್ತೆ, ಎಷ್ಟು ಮೌಲ್ಯ ಕೊಡ್ತೀವಿ ಅನ್ನೋದು ಗೊತ್ತಾಗಬೇಕಾಗತ್ತೆ. ಯಾಕೆಂದರೆ ಇಲ್ಲಾಜಿಕಲ್ ಥಾಟ್ಸ್ಗಳಿಗೆ ಮೌಲ್ಯ ಕೊಡ್ತಾ ಹೋದರೆ ದೆನ್ ದರ್ ಇಸ್ ಎನ್ ಎಂಡ್ಲೆಸ್ ಲೂಪ್, ಮತ್ತು ಅದೇ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಅವೇರ್ನೆಸ್ ಬೆಳೆಸ್ಕೋಬೇಕು. ವಿ ನೀಡ್ ಟು ಐಡೆಂಟಿಫೈ ವಿಚ್ ಇಸ್ ಅ ಯೂಸ್ಫುಲ್ ಆ್ಯಂಡ್ ಅ ಯೂಸ್ಲೆಸ್ ಥಾಟ್. ಅದು ಬಂದಾದಮೇಲೆ ಅದು ಐಡೆಂಟಿಫೈ ಮಾಡೋ ನಂತರ ನಾವು ಎಷ್ಟು ಅದಕ್ಕೆ ವ್ಯಾಲ್ಯೂ ಕೊಡಬೇಕು. ಸೊ ಥಿಂಕ್ ಮಾಡಿ, ನಾವೇ ಪ್ರಶ್ನೆ ಮಾಡ್ಕೋಬೇಕು, ಇದು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ, ಇದು ಆತಂಕ ಅಲ್ವಾ, ನಾನು ತುಂಬ ಜಡ್ಜ್ ಮಾಡ್ಕೋತಾ ಇಲ್ವಾ, ತುಂಬ ಬೇಗ ಕನ್ಕ್ಲೂಡ್ ಮಾಡ್ತಾ ಇಲ್ವಾ, ತುಂಬ ಒಂಥರ ಮುಂದೆ ಯೋಚನೆ ಮಾಡಿ ಜನರಲೈಸ್ ಮಾಡ್ಕೋತಾ ಇಲ್ವಾ, ಇವತ್ತು ಯಾವುದೋ ಒಂದು ತೊಂದರೆ ಆಗಿದೆ ಅಂತಂದರೆ ನನ್ನ ಲೈಫೆಲ್ಲ ಹೀಗೆ ಅಂತ ಯಾಕೆ ಅನ್ಕೋಬೇಕು ನಾನು? ಆ ಥರ ಒಂದು ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಒಂದು ಅರಿವಾಗುತ್ತೆ, ಮೈಂಡಿಗೆ ಒಂದು ಆಲ್ಟರ್ನೇಟಿವ್ ಥಿಂಕಿಂಗ್ ಅಂತ ಕೊಡುತ್ತೆ. ಎಷ್ಟು ನಾವು ಆಲ್ಟರ್ನೇಟಿವ್ ಥಿಂಕಿಂಗ್ನ ನಾವು ಕ್ರಿಯೇಟ್ ಮಾಡ್ಕೋತೀವಿ ಅಷ್ಟು ನಮ್ಮ ಮೈಂಡನ್ನು ನಾವು ಸಮಾಧಾನ ಮಾಡ್ಕೋಬೇಕಾಗತ್ತೆ. ಮೈಂಡ್ಫುಲ್ನೆಸ್ ಅಂದರೆ ಸ್ಥಿತಪ್ರಜ್ಞತೆ. ಇವಾಗ ನಾವೇನಾದ್ರು ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸದ ಮೇಲೆ ಎಷ್ಟು ಗಮನ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವಾ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ತುಂಬ ಜನಕ್ಕೆ ಈ ವಿಚಾರ ಮೈಂಡ್ ಬಾಡಿ ರಿಯಾಕ್ಷನ್ಸ್ ಅಂತ ಹೇಳ್ತೀವಲ್ಲ, ಆ ವಿಚಾರ ಗೊತ್ತಿರೋದಿಲ್ಲ. ಬ್ರಷ್ ಮಾಡ್ತಾ ಇರ್ತಾರೆ, ದೇ ವಿಲ್ ಬಿ ಥಿಂಕಿಂಗ್ ಅಬೌಟ್ ಆಫೀಸಲ್ಲಿ ಕೂತಿರ್ತಾರೆ, ಮನೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತಾರೆ, ಬೇರೆ ಇನ್ನೊಂದೇನೋ ಪ್ರಾಬ್ಲಮ್ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಅಂದರೆ ಪ್ಲೀಸ್ ರಿಯಲೈಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಡೂ ದಿಸ್. ಇದು ಮಾಡಿದಾಗ ಒಂದು ವಿಚಾರದ ಬಗ್ಗೆ ನಮ್ಮ ಮೈಂಡು ಸರ್ಕ್ಯೂಟನ್ನು ಆ್ಯಕ್ಟಿವೇಟ್ ಮಾಡೋ ಬದಲು, ಒಂದು ವಿಚಾರದ ಬದಲು 10 ವಿಚಾರಗಳ ಬಗ್ಗೆ ಒಂದೇ ಸತಿ ನಾವು ಪ್ರೆಷರ್ ಮಾಡ್ಕೋತಾ ಇಲ್ವಾ? ಇಟ್ ಈಸ್ ಇಂಪಾರ್ಟೆಂಟ್ ದಟ್ ನಮ್ಮ ಕಣ್ಣು ಮುಂದೆ ಏನಿದೆ, ನಾವು ಏನು ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡಿದ್ವಿ ಅದರ ಮೇಲೆ ಅಷ್ಟೇ ನಿಮ್ಮ 100% ಗಮನ ಕೊಟ್ಟರಾಗ ಅವಾಗ ಏನಾಗುತ್ತೆ, ಎಫಿಷಿಯೆಂಟಾಗಿ ನಮ್ಮ ನರ್ವಸ್ ಸಿಸ್ಟಮನ್ನು ನಾವು ಬಳಸ್ಕೋಬೋದಾಗತ್ತೆ. ವಿ ಡೋಂಟ್ ಪುಟ್ ಅನ್ನೆಸೆಸರಿ ಪ್ರೆಷರ್. ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್, ಸೆಟ್ ಅಸೈಡ್ ಸಮ್ ಟೈಮ್, 8 o'clock 8:30 ಅಂತ ಒಂದು ಟೈಮ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಅಷ್ಟೇ ನಾನು ಥಿಂಕ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಥಿಂಕ್ ಅಬೌಟ್ ಯುವರ್ ಪ್ರಾಬ್ಲಮ್ಸ್ ರಿಯಲಿಸ್ಟಿಕ್ಲಿ. ಬರ್ಕೊಳ್ಳಿ ಏನು ಮಾಡಬೇಕು ಏನು ಮಾಡಬಾರ್ದು. ಬಿಕಾಸ್ ಮೈಂಡಲ್ಲೇ ಇದ್ದಾಗ ನಮ್ಮ ಮೈಂಡಲ್ಲಿ ಕನ್ಫ್ಯೂಷನ್ ನಡೆಯುತ್ತೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಪುಟ್ ಇಟ್ ಡೌನ್. ಆಲ್ಗರಿದಮ್ಸ್ ಥರ ಮಾಡ್ಕೊಳ್ಳಿ. ಇಫ್ ಎಸ್ ಏನು ಮಾಡಬೇಕು, ಇಫ್ ನೋ ಏನು ಮಾಡಬೇಕು, ಇದಾದರೆ ಏನು ಮಾಡಬೇಕು, ಪ್ರೋಸ್ ಆ್ಯಂಡ್ ಕಾನ್ಸ್ ಏನು ಮಾಡಬೇಕಂತ ನಾವು ಥಿಂಕ್ ಮಾಡ್ಕೊಂಡಾಗ ನಮ್ಮ ಮೈಂಡ್ ಇರೋದು ಹೊರಗಡೆ ಬಂದಾಗ ಇಟ್ ಈಸ್ ವೆರಿ ಕ್ಲಿಯರ್ ಫಾರ್ ಅಸ್ ಟು ಟೇಕ್ ಡಿಸಿಷನ್ಸ್. ಬಿಕಾಸ್ ನಮಗದು ವಿಜುವಲ್ ಆಗಿ ನಮಗೆ ಅರ್ಥ ಆಗುತ್ತೆ, ಏನು ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಸೆಟ್ ಅಸೈಡ್ ಸಮ್ ಟೈಮ್ ಟು ಥಿಂಕ್ ಅಬೌಟ್ ಯುವರ್ ಪ್ರಾಬ್ಲಮ್ಸ್ ಆ್ಯಂಡ್ ಡೋಂಟ್ ಲೆಟ್ ಇಟ್ ಬ್ಲೀಡ್ ದ ರೆಸ್ಟ್ ಆಫ್ ದ ಡೇ. ಇಡೀ ದಿವಸ ಅದನ್ನು ಆವರಿಸ್ಕೊಳ್ಳೋಕ್ಕೆ ಬಿಡಬೇಡಿ. ಸೊ ಸ್ಪೆಸಿಫಿಕ್ಕಾಗಿ ಯಾವ ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನೋದನ್ನು ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ಸೋ ದ ವೇ ಟು ಕಂಟ್ರೋಲ್ ದ ಮೈಂಡ್.
ಸೊ ನಾವು ಏನು ಬೇಕಾದ್ರೂ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಬೆಳಗ್ಗೆ ಏಳೋದು ಕಮಿಟ್ಮೆಂಟ್ ಇಲ್ಲ, ರಾತ್ರಿ ಮಲ್ಗೋ ಟೈಮಿಗೆ ಕಮಿಟ್ಮೆಂಟ್ ಇಲ್ಲ, ಯಾವಾಗ ಏನು ತಿಂತೀವಿ ಅಂತ ಕಮಿಟ್ಮೆಂಟ್ ಇಲ್ಲ. ಬಟ್ ಇಫ್ ವಿ ಎಕ್ಸ್ಪೆಕ್ಟ್ ಟು ಕಂಟ್ರೋಲ್ ದ ಮೈಂಡ್, ಡು ಯು ಥಿಂಕ್ ಇಟ್ಸ್ ಪಾಸಿಬಲ್? So it is definitely not possible. So first thing to control the mind is to have a commitment and dedication to a timetable. ಬೆಳಗ್ಗೆ ಏಳೋದನ್ನು ಯಾವ ಟೈಮ್ ಅಂತ ತಿಳ್ಕೊಳ್ಳಿ. ದೆನ್ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂತ ಹೇಳ್ತೀವಿ. ಸೊ ವೆನೆವರ್ ವಿ ವರ್ಕೌಟ್ ಅವರ್ ಬಾಡಿ ಏನಾಗುತ್ತೆ ಚೇಂಜಸ್ಸು, ವೈ ಇಟ್ ಹೆಲ್ಪ್ಸ್ ದ ಮೈಂಡ್ ಅಂತಂದರೆ, ವೆನೆವರ್ ವಿ ಆರ್ ಎಕ್ಸಸೈಸಿಂಗ್, ಎಂಡಾರ್ಫಿನ್ಸ್ ಅಂತ ಕೆಲವು ದ್ರವಗಳಿರುತ್ತೆ ಬ್ರೈನಲ್ಲಿ, ಅದು ದ್ರವಗಳು ರಿಲೀಸ್ ಆಗುತ್ತೆ. ಎಂಡಾರ್ಫಿನ್ಸಲ್ಲಿ ರಿಲೀಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮನಸ್ಸನ್ನ ನಾವು ನ್ಯಾಚುರಲ್ ಆಗೇ ಶಾಂತ ಮಾಡ್ಕೊಳ್ಳೋಂಥ ಒಂದು ಫೀಲ್ ಗುಡ್ ಹಾರ್ಮೋನ್ಸ್ ಇದೆ. ಸೊ ನೇಚರ್ ಹ್ಯಾಸ್ ಎವ್ರಿಥಿಂಗ್. ಇದು ಏನು ಬೇಸ್ ಇದೆ ನಮ್ಮ ದೇಹ, ಇಟ್ ಹ್ಯಾಸ್ ಎವ್ರಿಥಿಂಗ್ ಟು ಹೀಲ್, ಇಟ್ ಹ್ಯಾಸ್ ಎವ್ರಿಥಿಂಗ್ ಟು ರಿಜುವಿನೇಟ್. ಬಟ್ ನಾವು ಆ ಕಡೆ ಹೋಗ್ತಾ ಇದ್ದೀವಾ ಇಲ್ವಾ ಅನ್ನೋದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಸೈಸಸ್ಸು, ವಾಕಿಂಗು, ಒಂಥರ ಟೈಮ್ ಟೇಬಲ್ ಇಟ್ಕೊಳ್ಳೋದು, ಕ್ಲಿಯರ್ ಡಿಮಾರ್ಕೇಷನ್ಸ್ ಬಿಟ್ವೀನ್ ವರ್ಕ್ ಆ್ಯಂಡ್ ಲೈಫ್. ಸೊ ಸ್ಪೆಸಿಫಿಕ್ ಆಗಿ ನಮ್ಮ ಬ್ರೈನಿಗೆ ಏನು ಖುಷಿ ಕೊಡುತ್ತೆ ಹಾಬೀಸನ್ನು ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಏನು ಬೇಕಾದ್ರೂ ಮಾಡಲಿ, ಆದರೆ ಬ್ರೈನ್ ಮಾತ್ರ ಖುಷಿಯಾಗಿರಬೇಕು, ಮನಸ್ಸು ಮಾತ್ರ ಖುಷಿಯಾಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ನು ಎಷ್ಟು ಮಟ್ಟಿಗೆ ನಿಜ? ವೆನ್ ವಿ ಆರ್ ನಾಟ್ actually committed to improving ourselves, we can't expect the brain to be all right. ಸೊ ಹಾಗಾಗಿ ನಾವು ಲೈಫ್ ಸ್ಟೈಲ್ ಮುಖಾಂತರ, ಎಕ್ಸಸೈಸ್ ಮುಖಾಂತರ, ವಾಕಿಂಗ್ ಮಾಡೋ ಮುಖಾಂತರ, ರಿಲ್ಯಾಕ್ಸೇಷನ್ ಟ್ರೈನಿಂಗ್, ಬ್ರೀದಿಂಗ್ ಇಸ್ ದ ರಿಮೋಟ್ ಕಂಟ್ರೋಲ್ ಟು ದ ಬ್ರೈನ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ನಮ್ಮ ಡೀಪ್ ಬ್ರೆತ್ ತಗೊಂಡಾಗ ಆಟೋಮೆಟಿಕ್ಕಾಗಿ ನಮ್ಮ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಒಂದು 10 ನಿಮಿಷ ಪ್ರಾಣಾಯಾಮ ಮಾಡೋ ಮುಖಾಂತರ, ಡೀಪ್ ಬ್ರೀದಿಂಗ್ ಮತ್ತು ರಿಲ್ಯಾಕ್ಸೇಷನ್ ಮಾಡೋ ಮುಖಾಂತರ ನಮ್ಮ ಮನಸ್ಸನ್ನು ಶಾಂತಪಡಿಸ್ಬೋದು. ರೆಗ್ಯುಲರ್ ಆಗಿ ಈ ಥರ ಮಾಡ್ತಾ ಇದ್ದಾಗ ನಾನು ಏನು ಸಿಂಪಥೆಟಿಕ್ ಸಿಸ್ಟಮ್ ಆರ್ ಫಿಯರ್ ಸಿಸ್ಟಮ್ ಅಂತ ಏನು ಹೇಳಿದ್ದೆ ಅದನ್ನು ಕಾಮ್ ಡೌನ್ ಮಾಡ್ಕೋಬೋದು. ನಮ್ಮ ಹಾರ್ಟ್ ರೇಟನ್ನು ನಾವು ನಾರ್ಮಲೈಸ್ ಮಾಡ್ಕೋಬೋದು, ಬ್ರೀದಿಂಗ್ನ ನಾರ್ಮಲೈಸ್ ಮಾಡ್ಕೋಬೋದು, ನಮ್ಮ ಟೆನ್ಷನ್ ನರ್ವಸ್ ಸಿಸ್ಟಮನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಕಂಟ್ರೋಲಲ್ಲಿ ತರ್ಬೋದು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಫಸ್ಟ್ ಸ್ಟೇಜ್, ಡೋಂಟ್ ಕೀಪ್ ಆನ್ ಫೈಟಿಂಗ್ ಎವ್ರಿಥಿಂಗ್. ಎಲ್ಲದರನ್ನ ಅಗೇನ್ಸ್ಟಾಗಿ ಹೋಗ್ತಾ ಇದ್ದರೆ ಯು ವಿಲ್ ಓನ್ಲಿ ಕ್ರಿಯೇಟ್ ಅ ಲಾಟ್ ಆಫ್ ಕಾನ್ಫ್ಲಿಕ್ಟ್ಸ್. ಸೊ ಸೋಷಲಿ ನಿಮಗೇನು ಸಪೋರ್ಟ್ ಸಿಸ್ಟಮ್ ಇದೆ, ಫೈನಾನ್ಷಿಯಲ್ ಏನು ಪ್ಲಾನಿಂಗ್ ಮಾಡಬೇಕು, ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕಾಗತ್ತೆ, ಪ್ಲಾನ್ ಎ ಪ್ಲಾನ್ ಬಿ ಅಂತ ಮಾಡಿಟ್ಕೊಂಡು live one day at a time. Don't think too much about the future, because I also don't know, you also don't know, and we don't know for sure that it is definitely going to be negative ಅಂತ ಖಂಡಿತವಾಗಿ ನಾವು ಅದನ್ನು ಒಂದು ಭ್ರಮೆಯಲ್ಲಿ ಇರೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಲಿವ್ ಟುಡೇ ಪ್ರಾಪರ್ಲಿ ಇನ್ ಅ ಪ್ರಾಪರ್ ವೇ. ಇಮ್ಯುನಿಟಿ ಬೆಳೆಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಡಯಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವತ್ತಿನ ದಿವಸ ಸಾಕಷ್ಟು ನೋಡ್ತಾ ಇದ್ದೀವಿ, ಇಮ್ಯುನಿಟಿ ಬೂಸ್ಟರ್ಸ್ ತಗೊಳ್ಳಿ, ಈ ಡ್ರಾಪ್ಸ್ ತಗೊಳ್ಳಿ, ಅದು ತಗೊಳ್ಳಿ ಅಂತ. ಒಂದೇ ಒಂದು ಹೇಳ್ತೀನಿ, ನಮ್ಮ ಮನೆಯಲ್ಲಿ ಏನಿದೆ ಅದರ ಮುಖಾಂತರನೇ ನಾವು ಚೆನ್ನಾಗಾಗ್ಬೋದು. ಯಾಕೆ ಅಂತಂದರೆ ಎಲ್ಲರಿಗೂ ಆ ಲೆವೆಲಲ್ಲಿ ಬೇಕು ಅಂತಲ್ಲ, ಅದು ದಟ್ ಈಸ್ ಆಲ್ಸೋ ಅ ರಿಯಾಕ್ಷನ್ ಟು ಅ ಫಿಯರ್. ಆಲ್ ಆಫ್ ಅಸ್ ಡೋಂಟ್ ನೀಡ್ ಕಂಪ್ಲೀಟ್ ಇಮ್ಯುನಿಟಿ. ಯಾಕೆಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಬೆಳ್ಳುಳ್ಳಿ ತಿಂತಾ ಇದ್ದೀವಿ, ಸಿನಮನ್, ಚಕ್ಕೆ, ಲವಂಗ ಮತ್ತು ಈ ಥರದ್ದೆಲ್ಲ ಬಳಸ್ತಾ ಇದ್ದೀವಿ, ಮೆಣಸು ತಿಂತಾ ಇರ್ತೀವಿ, ಗಾರ್ಲಿಕ್ ತಿಂತೀವಿ, ಮತ್ತು ಆನಿಯನ್ಸ್ ತಿಂತೀವಿ, ಮತ್ತು ಮೆಂತ್ಯ ತಿಂತೀವಿ, ಮತ್ತು ಪಂಪ್ಕಿನ್ ಸೀಡ್ಸು, ಈ ಥರ ಎಲ್ಲ ಕಾಳುಗಳು ಮತ್ತು ಬೇಳೆಗಳು, ಮತ್ತು ನಮಗೇನು ಇಮ್ಯುನಿಟಿ ಬೂಸ್ಟಿಂಗೋಸ್ಕರ ಏನೇನು ಬೇಕು ನಮ್ಮ ಇಂಡಿಯನ್ ಕುಕ್ಕಿಂಗಲ್ಲಿ ಆಲ್ರೆಡಿ ಇದೆ. ಸೊ ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಅವರ್ ವೆಸ್ಟರ್ನ್ ಕೌಂಟರ್ ಪಾರ್ಟ್ಸ್. ಇದ್ದರಿಂದ ಸೊಪ್ಪು ತರಕಾರಿಗಳು ಸಾಕಷ್ಟು ತಿಂತೀವಿ. ಸೊ ವಿ ಆರ್ ನಾಟ್ ಪ್ರೈಮರ್ಲಿ ಮೀಟ್ ಈಟರ್ಸ್. ನಾನ್ ವೆಜಿಟೇರಿಯನ್ಸ್ ಕೂಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಲೂ ಮೀಟ್ ತಿನ್ನೋದಿಲ್ಲ. ಸೊ ದೆರ್ ಇಸ್ ಅ ಲಾಟ್ ಆಫ್ ವೆಜಿಟೇರಿಯನ್ ಡಯಟ್ ಆಸ್ ವೆಲ್. ಇಟ್ಸ್ ಅ ಬ್ಯಾಲೆನ್ಸ್ಡ್ ಡಯಟ್. ಸೊ ಆದ್ದರಿಂದ ನಾವು ಹೆಚ್ಚಾಗಿ ಯೋಚನೆ ಮಾಡಬೇಕಂತಿಲ್ಲ. ಬಟ್ ಮಕ್ಕಳುಗಳು ಮತ್ತು ಎಲ್ಡರ್ಲಿ ಯಾರಿದ್ದಾರೆ ಅವರಿಗೆ ಕೋಮಾರ್ಬಿಡ್ ಪ್ರಾಬ್ಲಮ್ಸ್ ಏನಿರುತ್ತೆ, ಡಯಾಬಿಟಿಸ್ ಇರ್ಬೋದು, ಬಿ ಪಿ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು. ಸೊ ಈ ಒಂದು ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದವರು ಅದನ್ನು ಚೆನ್ನಾಗಿ ಮೆಡಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಮಾತ್ರೆಗಳನ್ನ ತೊಡ್ಕೋಬೇಕು, ವೈದ್ಯರಿಗೆ ಸಲಹೆ ಪಡೆಯೋ ಮುಖಾಂತರ ನಮ್ಮ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ಕೂಡ ಸರಿ ಇಟ್ಕೋಬೇಕಾಗತ್ತೆ. ಸೊ ಡಯಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ಟು ರಿಯಲೈಸ್ ಓವರಾಲ್ ನಾವು ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ಥಿಂಕ್ ಮಾಡಿದ್ದೀವಿ. ಅದರ ಮುಖಾಂತರ ಐ ಹೋಪ್ ದಟ್ ಈ ಥರ ಒಂದು ಚೇಂಜಸ್ ಮಾಡ್ಕೊಳ್ಳೋ ಮುಖಾಂತರ, ಇದನ್ನು ಅರ್ಥ ಮಾಡ್ಕೊಳ್ಳೋ ಮುಖಾಂತರ ಲೆಟ್ಸ್ ಆಲ್ ಫೈಟ್ ದಿಸ್ ಪ್ರಾಬ್ಲಮ್ ಆರ್ ಲೆಟ್ಸ್ ಫೈಟ್ ದಿಸ್ ಪ್ಯಾಂಡಮಿಕ್ ಟುಗೆದರ್ ಅಂತ ಅರ್ಥ ಮಾಡಿಕೊಂಡು ವಿ ಶುಡ್ ಬ್ರಿಂಗ್ ಅಬೌಟ್ ಸಮ್ ಚೇಂಜಸ್ ಇನ್ ಅವರ್ ಸೆಲ್ಸ್ ಆ್ಯಂಡ್ ಮೈಂಡ್ ಸೆಟ್. ಸೊ ನಮ್ಮನ್ನು ನಾವು ಫಸ್ಟ್ ಸಪೋರ್ಟ್ ಮಾಡ್ಕೊಳ್ಳೋಣ, ಅದ್ರ ಜೊತೆಗೆ ನಾವು ಬೇರೆಯವ್ರನ್ನೂ ಸಪೋರ್ಟ್ ಮಾಡ್ಬೋದು. ಆಲ್ ಆಫ್ ಅಸ್ ವಿಲ್ ಡೆಫಿನೆಟ್ಲಿ ಗೆಟ್ ಓವರ್ ಇಟ್ ಅಂತ ಒಂದು ಪಾಸಿಟಿವ್ ಮೆಸೇಜ್ ಕೊಡೋ ಮುಖಾಂತರ ಐ ವಾಂಟ್ ಟು ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ. ಥ್ಯಾಂಕ್ ಯು ವೆರಿ ಮಚ್.